ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ 13ನೇ ತೋಟಗಾರಿಕೆ ಮೇಳ ಪ್ರಾರಂಭವಾಗಿದೆ. ಕಳೆದ 3 ದಿನಗಳಿಂದ ತೋಟಗಾರಿಕೆ ಮೇಳ ಪ್ರಾರಂಭವಾಗಿದ್ದು ಅದ್ದೂರಿಯಾಗಿ ಚಾಲನೆ ಸಿಕ್ಕಿದ್ದು ಈಗ ಮುಕ್ತಾಯ ಹಂತದಲ್ಲಿದೆ. ಬನ್ನಿ, ಈಗ ನಮ್ಮೊಂದಿಗೆ ಕುಲಪತಿಗಳಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಇದ್ದಾರೆ. ತೋಟಗಾರಿಕೆ ಮೇಳದ ವಿಶೇಷ ಏನು ಮತ್ತು ಈ ಬಾರಿ ಏನೇನು ವಿಶೇಷತೆಗಳು ಹೊಂದಿದ್ದು, ಎಷ್ಟು ಮಳಿಗೆಗಳು ಬಂದಿವೆ, ಜನರ ರೆಸ್ಪಾನ್ಸ್ ಹೆಂಗಿತ್ತು, ರೈತರೊಂದಿಗೆ ಯಾವ ತರ ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈ ಸರಿ ತೋಟಗಾರಿಕೆ ಮೇಳದ ಏನೇನು ವಿಶೇಷ ಇದೆ? ಕಳೆದ ಬಾರಿಗಿಂತ ಈ ಬಾರಿ ಏನು ಅನಿಸ್ತಾ ಇದೆ? ಕಳೆದ ಬಾರಿಗಿಂತ ಈ ಸರಿಯಾಗಿ ನಾವು ಕೆಲವೊಂದು ನವೀನ ಅಂದರೆ ಹೊಸ ತಳಿಗಳನ್ನು, ಹೊಸ ತಾಂತ್ರಿಕತೆಗಳನ್ನು ನಾವು ಈಗ ಇಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿ ನೋಡಿದ್ವಿ. ಹೊಸ ಹೊಸ ತಾಂತ್ರಿಕತೆಗಳು ಏನು, ಹೊಸ ಹೊಸ ತಾಂತ್ರಿಕತೆ ಈಗ ಬೇರೆ ಕಡೆ ಬಂದಿರತಕ್ಕಂಥ ತಾಂತ್ರಿಕತೆಗಳನ್ನು ರೈತರಿಗೆ ಬೇಕಾಗುವಂಥ ಎಲ್ಲ ತಾಂತ್ರಿಕತೆಗಳನ್ನು ಅವರಿಗೆ ಪ್ರಾತ್ಯಕ್ಷಿತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಿದ್ದೀವಿ. ಈ ವರ್ಷ ನಾವು 32 ತೋಟಗಾರಿಕೆಯ ಹೂವಿನ ಬೆಳೆಗಳಲ್ಲಿ ಸುಮಾರು 130 ತಳಿಗಳನ್ನು ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ. ಅದೇ ರೀತಿ 31 ತರಕಾರಿ ಬೆಳೆಗಳಲ್ಲಿ 85 ತಳಿಗಳನ್ನು ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ. ಅದೇ ರೀತಿ ಈ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳಲ್ಲಿ 50 ಬೆಳೆಗಳನ್ನು ನಾವು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ಮತ್ತು ಯಾವ ಭಾಗವನ್ನು ಆ ಒಂದು ಔಷಧಿ ಸಸಿಗಳಲ್ಲಿ ಉಪಯೋಗ ಮಾಡ್ಬೋದು, ಮತ್ತು ಸುಗಂಧ ದ್ರವ್ಯದ ಏನು ನಾವು ಎಸೆನ್ಷಿಯಲ್ ಆಯಿಲ್ ತೆಗಿತೀವಿ ಅದನ್ನು ಯಾವ್ಯಾವ ಇದಕ್ಕೆ ಉಪಯೋಗಿಸ್ಬೋದು, ಅದು ಆರೋಗ್ಯಕ್ಕೆ ನಮಗೆ ಯಾವ ರೀತಿ ಅನುಕೂಲ ಮಾಡ್ತದೆ, ಇದನ್ನೆಲ್ಲ ಮಾಹಿತಿಯನ್ನು ನಾವು ಅಲ್ಲಿ ಈ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾ ಇದ್ದೀವಿ. ತೋಟಗಾರಿಕೆ ಮೇಳದಲ್ಲಿ ನೀವು ದಾಳಿಂಬೆ ಬಗ್ಗೆ ಹೇಳಿದ್ರಿ. ನಮ್ಮ ಜಿಲ್ಲೆಯಲ್ಲಿ ದಾಳಿಂಬೆ ಹೆಚ್ಚಾಗಿ ಬೆಳೀತದೆ, ಅದರಲ್ಲಿ ರೋಗ ರುಜಿನಗಳು ಬಂದು ಸಾಕಷ್ಟು ತೊಂದರೆ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಈ ಯೂನಿವರ್ಸಿಟಿಯಿಂದ ಏನೇನು ಕೆಲಸ ಮಾಡುವುದು? ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಂಶೋಧನೆ, ಆ ಒಂದು ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೀಗಾಗಲೇ ನಮ್ಮ ವಿಜ್ಞಾನಿಗಳು ಆ ನಿರ್ವಹಣಾ ಕ್ರಮಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಈ ಒಂದು ನಿರ್ವಹಣಾ ಕಾರ್ಯಕ್ರಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ, ಯಾಕೆ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಮಾಡಿದ್ದೀವಿ, ಅದೇ ರೀತಿ ನಾವು NRC ಪೊಮಗ್ರಾನೇಟ್ ಏನಿದೆ, ದಾಳಿಂಬೆ ಏನಿದೆ ಸೊಲ್ಲಾಪುರದಲ್ಲಿ, ಆ ವಿಜ್ಞಾನಿಗಳು ನಮ್ಮ ವಿಜ್ಞಾನಿಗಳ ಒಂದು ಸಹಯೋಗದೊಂದಿಗೂ ಕೆಲವೊಂದು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಆ ಒಂದು ನಿರ್ವಹಣೆ ಕ್ರಮಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಆ ನಿರ್ವಹಣಾ ಕಾರ್ಯಕ್ರಮಗಳನ್ನು ಅವರು ನಮ್ಮ ರೈತ ಬಾಂಧವರು ಸರಿಯಾದ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಖಂಡಿತವಾಗೂ ರೋಗವನ್ನು ನಿರ್ವಹಣೆಯನ್ನು ಮಾಡ್ಬೋದು. ಅಂದರೆ ಈ ಬಾರಿ ಈ ತೋಟಗಾರಿಕೆ ಮೇಳದಲ್ಲಿ ಎಷ್ಟು ಮಳಿಗೆಗಳು ಬಂದಿದ್ದಾವೆ ಮತ್ತು ಇದು ರೈತರಿಗೆ ಯಾವ ಥರ ಒಂದು ಉಪಯೋಗ ಆಗ್ತದೆ ಅನ್ನಿಸ್ತದೆ? ಈಗ ಈ ಬಾರಿ ನಾವು ಸುಮಾರು 230 ಮಳಿಗೆಗಳು ನಾವಿಲ್ಲಿ ಮಾಡಿದ್ದೀವಿ. ಇದರಲ್ಲಿ 100 ಹೈಟೆಕ್ ಮಳಿಗೆಗಳು ಮತ್ತು 100 ಸಾಮಾನ್ಯ ಮಳಿಗೆಗಳು ಮಾಡಿದ್ದೀವಿ. 15 ನಾವು ಯಂತ್ರೋಪಕರಣ ಮಳಿಗೆಗಳನ್ನು ನಾವು ಹಾಕಿದ್ದೀವಿ. ಇದರಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈಗ ಹೈಟೆಕ್ ಮಳಿಗೆಗಳಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯದ ಮಳಿಗೆಗಳು, ಇತರ ಕೃಷಿ ವಿಶ್ವವಿದ್ಯಾಲಯದ ಮಳಿಗೆಗಳು, ಅದೇ ರೀತಿ ಇತರ ಸಂಶೋಧನಾ ಕೇಂದ್ರಗಳ ಮಳಿಗೆಗಳು ಮತ್ತು ಖಾಸಗಿ ಕಂಪ್ನಿಗಳ ಮಳಿಗೆಗಳು, ಏಕೆಂದರೆ ಇದಕ್ಕೆ ಕೃಷಿ ಸಂಬಂಧಪಟ್ಟಂಥ ಮಳಿಗೆಗಳು ಇಲ್ಲಿ ಬಂದಿದ್ದಾರೆ. ರೈತರಿಗೆ ಬೇಕಾಗ್ತಕ್ಕಂಥ ಪರಿಕರಗಳನ್ನು ಆವ ಕಂಪ್ನಿಗಳಲ್ಲಿ ಈಗ ಗಿಡಗಳಾಗಿರ್ಬೋದು, ಅಥವಾ ಬೇಕಾಗಿರ್ತಕ್ಕಂಥ ಪರಿಕರಗಳಾಗಿರ್ಬೋದು, ಅಥವಾ ಕೀಟನಾಶಕಗಳಾಗಿರ್ಬೋದು, ಇವೆಲ್ಲ ರೈತರಿಗೆ ಬೇಕಾಗಿರ್ತಂಥ ಪರಿಕರಗಳನ್ನು, ಹೊಸ ಹೊಸ ಉತ್ಪನ್ನಗಳನ್ನು ಪರಿಚಯ ಮಾಡುವ ದೃಷ್ಟಿಯಿಂದ ಎಲ್ಲ ಕಂಪ್ನಿಗಳು ಅವರ ಒಂದು ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ರಾಜಕೀಯ ವ್ಯಕ್ತಿಗಳು ಸರಿಯಾಗಿ ಅಂದ್ರೆ ಈ ಕಾರ್ಯಕ್ರಮದಾಗಲಿ ಯಾವುದಾಗಲಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಮಾತು ಕೇಳಬರ್ತದೆ. ಈ ಕಳೆದ ಬಾರಿ ತೋಟಗಾರಿಕೆ ಸಚಿವರು ಬರಲಾರ್ದಕ್ಕೆ, ಸಿದ್ದರಾಮಯ್ಯವರು ಬರಲಾರ್ದಕ್ಕೆ ಇದರಿಂದ ಜನ ಅಸಮಾಧಾನಗೊಂಡಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ನಾವು ಯಾಕೆಂದರೆ ಅವ್ರಿಗೆ ಬೇರೆ ಬೇರೆ, ಈಗ ಮಂತ್ರಿಗಳಿಗೆ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ, ನಾವು ಅವರನ್ನು ಆಹ್ವಾನ ಮಾಡಿರ್ತೀವಿ. ಅವ್ರು ಬೇರೆ ಬೇರೆ ಕಾರಣದಿಂದ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಒತ್ತಡದಿಂದ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದು ಕೊನೆ ಮೂಮೆಂಟ್ದಲ್ಲಿ, ಯಾಕಂದರೆ ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಅದು ಅವರ ಒಂದು ಪ್ರವಾಸ ಬದಲಾಗದ. ಈಗ ಜನಪ್ರತಿನಿಧಿಗಳು ಬಂದರು, ಸಚಿವರು ಬಂದರೆ ಇಲ್ಲಿರುವಂಥ ಸಮಸ್ಯೆಗಳು, ಈಗ ಹೆಚ್ಚಿನ ಹುದ್ದೆಗೆ ತುಂಬಿಕೊಂಡವರು ಇರ್ಬೋದು, ಇಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಇತರ ಸಂಶೋಧನೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಅದು ಪರಿಹಾರ ಆಗ್ತಿತ್ತು. ಅದಕ್ಕೆ ಬಂದರೆ ಚಲೋ ಆಗ್ತೈತಿ ಏನಂತ? ಅಲ್ಲ, ಖಂಡಿತ ಆ ನಿಟ್ಟಿನಲ್ಲಿ ನಮಗೆ ಈಗ ನಮ್ಮ ವಿಶ್ವವಿದ್ಯಾಲಯದ ಸಾಧನೆಯನ್ನು ಸಹ ಅವರ ಗಮನಕ್ಕೆ ತಗೊಂಡ್ಬರ್ಬೇಕು ಅಂತ ನಮ್ಮ ಆಶಯ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇನ್ನು ಅಭಿವೃದ್ಧಿಗೆ ಇನ್ನೇನೆಲ್ಲ ನಮಗೆ ಸಹಾಯ ಬೇಕು ಅನ್ನೋದನ್ನು ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇತ್ತು. ಆದರೆ ಕೆಲವು ಕಾರಣಗಳಿಂದ, ಯಾಕೆಂದರೆ ನಾವು ಅವ್ರಿಗೆ ಸಾಕಷ್ಟು ಬೇರೆ ಇತರ ಒತ್ತಡಗಳು ಇರ್ತವೆ.
ಅದರಿಂದ ನಮಗೆ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ರು ಅದು ಕೊನೆ ಕ್ಷಣಗಳಲ್ಲಿ ಅವ್ರದ್ದು ಬೇರೆ ಬೇರೆ ಕಾರ್ಯದ ಒತ್ತಡದಿಂದ ಅವ್ರು ಬರೋಕ್ಕಾಗಿಲ್ಲ. ಆ ಮುಂದಿನ ದಿನಗಳಲ್ಲಿ ಈಗ ಅದನ್ನು ನಾವು ಅವ್ರಿಗೆ ಖಂಡಿತವಾಗಿ ಬರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಈಗ ತೋಟಗಾರಿಕೆ ವಿಷಯದಲ್ಲಿ ಪ್ರಮುಖವಾಗಿ ಏನು ಈ ಹುದ್ದೆ ಭರ್ತಿ ಕೆಲವೊಂದು ಸಾಕಷ್ಟು ಖಾಲಿ ಹುದ್ದೆಗಳಿದಾವೆ ಅಂತ, ಆ ಭರ್ತಿ ಬಗ್ಗೆ ಮತ್ತು ಇಲ್ಲಿ ನಮ್ಮ ಪ್ರಮುಖ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳಿಗೆ ನೀವು ಗಮನಕ್ಕೆ ತಂದಿದ್ದೀರೋ ಅದು ತರಬಯಸೋ ಪ್ರಯತ್ನ ಮಾಡ್ತೀರಿ, ಏನು ಮಾಡ್ತಾ ಇದ್ದೀರಿ? ಇಲ್ಲ, ಈಗಾಗಲೇ ನಾವು ಅದು ಸರ್ಕಾರ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ. ಇದು ಸಾಕಷ್ಟು ಚರ್ಚೆ ಆಗಿದೆ. ಈಗಾಗಲೇ ನಾವು ಬರೆದಿದ್ದೀವಿ. ಈಗಾಗಲೇ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಇನ್ನು ಈ ತುಂಬಲಿಕ್ಕೂ ಸಹ ನಾವು ಈಗಾಗಲೇ ಅನುಮತಿಗೋಸ್ಕರ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ನಮ್ಮ ತೋಟಗಾರಿಕೆ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತೊಗೊಂಬಂದಿದ್ದೀವಿ. ಇದು ಆ ಒಂದು ಪ್ರೋಸೆಸ್ ಹಂತದಲ್ಲಿದೆ. ಕೊನೆಯದಾಗಿ ಈ ಸಲ ತೋಟಗಾರಿಕೆ ಮೇಳ ಯಶಸ್ಸು ಆಯ್ತು ಅಂತೀರಾ? ಯಶಸ್ಸು ಆಗಿದ್ರೆ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ನಿಮ್ಮ ಅಭಿಪ್ರಾಯ? ಯಶಸ್ಸು ಅಂದರೆ ಈಗ ನೀವು ರೈತರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ನಮ್ಗೆ ಯಶಸ್ಸು. ರೈತರು ಬಂದು ಈಗ ಈ ಮೊದಲನೇ ದಿವಸ ಏನು ಅವ್ರು ಬಂದು ನೋಡ್ಕೊಂಡೋಗಿ ಅವರ ಕೊಟ್ಟ ಒಂದು ಆ ಮೆಸೇಜ್ ಮೇಲೆ ಚೆನ್ನಾಗಿದೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಂತ ಈ ನಮ್ಮ ರೈತರು ಬೇರೆಯವ್ರು ಬಂದಿದ್ದವರು ಈ ಸರಿ ತುಂಬ ಯಾಕೆಂದರೆ ನಾವು ಅವ್ರ ಫೀಡ್ಬ್ಯಾಕನ್ನು ತೋಡ್ತಾ ಇದ್ದೀವಿ. ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ಸತಿ ತುಂಬ ಚೆನ್ನಾಗಿದೆ ಅಂತ ಒಂದು ಭಾವನೆಯನ್ನು ಎಲ್ಲ ರೈತ ಬಾಂಧವರು ಮತ್ತು ಬೇರೆ ಮಳಿಗೆಗಳು ಸಹ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ರೈತ ಬಾಂಧವ್ರಿಗೂ ಕೂಡ ಈ ಸರಿ ಚೆನ್ನಾಗಿದೆ ಅನ್ನೋ ಒಂದು ಭಾವನೆ ಇದೆ. ಇದು ನಮಗೆ ಫೀಡ್ಬ್ಯಾಕ್. ಚೆನ್ನಾಗಿ ಯಶಸ್ವಿ ಆಗಿದೆ ಅಂದರೆ ಆಗ ದಿನೇ ದಿನೇ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂದರೆ ಆ ಒಂದು ಇದರಲ್ಲಿ ಚೆನ್ನಾಗಿದೆ ಅನ್ನೋ ಒಂದು ಭಾವನೆಯಿಂದ ಏನು ಇಲ್ಲಿ ಬಂದಾಗ ಏನೋ ಒಂದು ಮಾಹಿತಿ ಸಿಗ್ತದೆ, ನೋಡ್ಬೋದು ಅನ್ನೋ ಒಂದು ಭಾವನೆಯೊಂದಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಇದೇ ನಮ್ಮ ಯಶಸ್ಸು. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನದಾಳದ ಮಾತು.